ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋರು ಸಣ್ಣತನ ಬಿಟ್ಟು ರೇಪ್ ಕೇಸ್ ಹಾಕ್ಸೋದು, ಹನಿ ಟ್ರ್ಯಾಪ್ ಮಾಡೋದು, ಈ ರೀತಿ ಪರರಾಜ್ಯದವ್ರನ್ನ ಕರ್ಕೊಂಬಂದು ಟೆಂಡರ್ಗಳು ಕೊಡೋದು, ಇದನ್ನೆಲ್ಲ ಬದಲಾಯಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಬಯಸೋದ್ರಲ್ಲಿ ನಾನು ಒಬ್ಬ ಇದ್ದೀನಿ. ಯಾಕಂದರೆ ನನ್ನ 21ನೇ ವಯಸ್ಸಿನ ಸ್ನೇಹಿತ. ಹಂಗಾಗಿ ಮುಂದಿಕಾರು ತಿದ್ಕೊಂಡ್ಲಿ ಅಂತ ಹೇಳ್ತಾ ಇದ್ದೀನಿ ಹೊರತು ಬೇರೆ ಯಾವ ಉದ್ದೇಶನಲ್ಲ. ನನಗೆ ಮಾಡಿದ್ದು ಪಾಪ ಕೃತ್ಯ ಇನ್ಯಾರಿಗೂ ಮಾಡೋದು ಬೇಡ. ವಿಧಾನಸೌಧದಲ್ಲಿ ರೇಪ್ ಆಗಿದೆ, ಪ್ರೂವ್ ಆಗ್ಬಿಟ್ಟಿದೆ ಅಂತಾರೆ. ಶಿವಕುಮಾರ್ ಅವ್ರಿಗೊಂದು ಮಾತು ಹೇಳ್ತೀನಿ, ನೀವು ದೈವ ಭಕ್ತರು, ನೀವು ಬಹಳ ಪೂಜೆಗಳು ಮಾಡ್ತೀರಿ, ನಿಮಗೂ ಕುಟುಂಬ ಇದೆ, ನೀವು ಕರೆದ ಕಡೆ ನಿಮ್ಮ ಕುಟುಂಬನ ಕರ್ಕೊಂಬನ್ನಿ, ನಾನು ಕರ್ಕೊಂಬರ್ತೀನಿ. ನಾನು ಪ್ರಮಾಣ ಮಾಡ್ತೀನಿ ಈ ಅತ್ಯಾಚಾರ ಮಾಡಿಲ್ಲ ಅಂತ. ನೀವು ಪ್ರಮಾಣ ಮಾಡಿ ಈ ಅತ್ಯಾಚಾರದಲ್ಲಿ ನನ್ನ ಪಾತ್ರ ಇಲ್ಲ, ಈ ಸುಳ್ಳು ಪ್ರಕರಣದಲ್ಲಿ ನಾನು ಏನು ಮಾಡಿಲ್ಲ ಅಂತ ನೀವು ಹೇಳಿ ನೋಡೋಣ. ಆ ಭಗವಂತ ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬಿಟ್ಬಿಡೋಣ. ನೀವು ಯಾವಾಗ ಯಾರ ಹತ್ರ ಹೋದ್ರಿ, ಯಾವಾಗ ರೇಪ್ ಕೇಸ್ ಕೊಡಕ್ಕೆ ಹೆಂಗೆ ಕುಮ್ಮು ಕೊಟ್ಟಿದ್ದೀರಿ, HIV ಕಥೆನ ಹೆಂಗೆ ಕಟ್ಟಿದ್ದೀರಿ, ಎಲ್ಲ ಗೊತ್ತಿದೆ, ಎಲ್ಲ ಪ್ರತಿಯೊಂದು ಗೊತ್ತಿದೆ. ನನ್ನನ್ನು ತೇಜೋವಧೆ ಮಾಡಿ ನೀವು ಏನು ಸಾಧನೆ ಮಾಡ್ತೀರಿ? ಏನು ಪ್ರಯೋಜನ? ನನ್ನ ಕುಟುಂಬಕ್ಕೆ ನಾನೇ ಮೊದಲು, ನಾನೇ ಕೊನೆ ರಾಜಕಾರಣ. ಇನ್ನೊಬ್ಬರಿಗೆ ಯಾರನ್ನ ಇರಬೇಕು ಅನ್ನೋ ಆಸೆ ಇದ್ದಿದ್ರೆ ನೀವು ನನಗೇನನ್ನ ದ್ವೇಷ ಸಾಧಿಸ್ಬೋದು. ನಾನೇ ಕೊನೆ. ನನ್ನ ಮೇಲೆ ಇಂಥದ್ದು ಮಾಡಬಾರ್ದಾಗಿತ್ತು. ದೇವರು ನಿಮಗೆ ಕ್ಷಮಿಸಲ್ಲ. ಈಗಲೂ ಹೇಳ್ತೀನಿ, ತಿದ್ದುಕೊಳ್ರಿ. ಇವತ್ತು ನನಗೆ ಮಾಡಿರೋದು ನಾಳೆ ಇದು ನಿಮ್ಮ ಕುಟುಂಬಕ್ಕೆ ಆಗಲ್ಲ ಅನ್ನೋದನ್ನು ಮರಿಬೇಡ್ರಿ. ನಿಮ್ಮ ಕಣ್ಣೆದುರುಗಡೆ ಆಗಿಲ್ಲ ಅಂದರೂ ನೀವು ಮರೆಯಾಗಿದ್ದ ದಿವಸ ಆದರೂ ಇದನ್ನು ಯಾರಾದರೂ ಒಬ್ಬರು ಅನುಭವಿಸ್ತಾರೆ. ಬೇಡ, ಬಿಟ್ಬಿಡಿ. ನ್ಯಾಯಯುತವಾದ ಜೀವನ ಮಾಡಿರಿ, ಒಳ್ಳೆ ರೀತಿನಲ್ಲಿ ಮಾಡಿರಿ. ಇಷ್ಟು ಕೆಟ್ಟ ಆಲೋಚನೆ ಇಟ್ಕೊಂಡು ಈ ಮಟ್ಟಕ್ಕೆ ಬೆಳೆದ ಮೇಲೆ ಇಂಥ ಆಲೋಚನೆಗಳನ್ನ ಬಿಟ್ಟು ಎಲ್ಲರ ಜೊತೆ ಹೊಂದ್ಕೊಂಡು ಒಂದಾಗಿ ಪ್ರೀತಿಯಿಂದ ಬಾಳೋದು ಕಲಿ. 40 ವರ್ಷದ ರಾಜಕಾರಣಿ, 40 ಜನ MLA ಇಲ್ಲ ನಿಮ್ಮ ಜೊತೆ. ಇದು ನಿಮ್ಮ ರಾಜಕೀಯ, ಇದು ನೀವು ಬೆಳೆಸ್ಕೊಂಬಂದಿರೋ ಸ್ನೇಹ, ಇದು ನಿಮ್ಮ ರಾಜಕೀಯದ ಬೆಳವಣಿಗೆ. ದಯವಿಟ್ಟು ತಿದ್ದುಕೊಂಡು ಇನ್ನು ಮುಂದಕ್ಕಿಂತ ಸಣ್ಣ ಸಣ್ಣ ಆಲೋಚನೆ ಬಿಟ್ಟು ದೊಡ್ಡ ಮನುಷ್ಯರಾಗಿ ಬದುಕ್ರಿ. ನಿಮಗೂ 63-64 ವರ್ಷ ಆಗಿದೆ. ಈಗಾಗಲೇ ಕಿಡ್ನಿ ಅರ್ಧ ಹೋಗಿರುತ್ತೆ, ನನಗೂ ಅರ್ಧ ಹೋಗಿರುತ್ತೆ. ಇನ್ನೆಷ್ಟು ದಿನ ಇರುತ್ತೆ ನಮ್ಮ ಕಿಡ್ನಿ ಲಿವರ್ಗಳು? ಬೇಕಾ ಇವೆಲ್ಲ? ಮಾತ್ರೆ ತಿಂದೆ ನೀವು ಬದುಕ್ತಾ ಇಲ್ಲ, ನಾನು ಬದುಕ್ತಾ ಇಲ್ಲ. ನೀವು ಮಾತ್ರೆ ತಿಂದು ಬದುಕಬೇಕು, ನಾನು ಮಾತ್ರೆ ತಿಂದು ಬದುಕಬೇಕು. ಏನಕ್ಕೆ ಬೇಕು ಈ ಥರ ದ್ವೇಷ? ಈಗ ಮಾತ್ರೆ ಬಿಟ್ಟರೆ ನೀವು ಬದುಕ್ತೀರಾ? ಬದುಕಲ್ಲ. ನಾನು ಮಾತ್ರೆ ಬಿಟ್ಟರೆ ಬದುಕ್ತೀನಾ? ಬದುಕಲ್ಲ. ನನ್ನ ಮೇಲೆ ಯಾಕೆ ರೇಪ್ ಕೇಸ್ ಹಾಕ್ಸಿದ್ರಿ? ಸರಿನಾ ನೀವು ಮಾಡ್ತಾ ಇರೋದು? ಬಿಟ್ಬಿಡ್ರಿ, ಸಾಕು. ಏನಕ್ಕೆ ಬೇಕು? ಇನ್ನು ಮುಂದಕ್ಕಾದರೂ ಒಳ್ಳೆ ರೀತಿಯಲ್ಲಿ ಎಲ್ಲರನ್ನೂ ಜೊತೆಯಲ್ಲಿ ತೊಗೊಂಡೋಗಂಥದ್ದು ಮಾಡಿರಿ. ದ್ವೇಷ ಸಾಧನೆ ಮಾಡೋದು ಬಿಡ್ರಿ. ನೋಡಿ, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಪಕ್ಷ ಆಯಾ ಕಾಲಕ್ಕೆ ಏನು ಕ್ರಮ ಕೈಗೊಳ್ಬೇಕು ಅದು ಕೈಗೊಳ್ಳುತ್ತೆ. ಇದು ಗೊತ್ತಿರಲಿ.